ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಸಂಗಾತಿ ಜೊತೆ ಸಂಭೋಗದ ವೇಳೆ ಶಿಶ್ನ ಮುರಿತ, ಇದು ಅಚ್ಚರಿಯಾದರೂ ಸತ್ಯ. ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಸಂಭೋಗ ದಂಪತಿಗೆ ಸುಖ ನೀಡುವ ಜೊತೆಗೆ ಸಂಬಂಧವನ್ನು ಮತ್ತಷ್ಟು ಬಿಗಿಗೊಳಿಸುತ್ತದೆ. ಸಂಭೋಗ ನಡೆಸುವಾಗ ಕೆಲವೊಂದು ಎಚ್ಚರಿಕೆ ತೆಗೆದುಕೊಳ್ಳಬೇಕಾಗುತ್ತದೆ. ಲೈಂಗಿಕ ಸೋಂಕಿನ ಜೊತೆಗೆ ಕೆಲವೊಂದು ವಿಚಿತ್ರ ಸಮಸ್ಯೆಗಳನ್ನು ಜನರು ಎದುರಿಸಬೇಕಾಗುತ್ತದೆ. ಅದಕ್ಕೆ ಇಂಡೋನೇಷ್ಯಾದ ವ್ಯಕ್ತಿಯೊಬ್ಬ ಉತ್ತಮ ನಿದರ್ಶನ. ಅಂದಹಾಗೆ ಆತನಿಗೆ ಸಂಭೋಗ ದುಬಾರಿಯಾಗಿ ಪರಿಣಮಿಸಿದೆ. ಇಂಡೋನೇಷ್ಯಾದಲ್ಲಿ 50 ವರ್ಷದ ವ್ಯಕ್ತಿ ಸಂಭೋಗದ ಸಮಯದಲ್ಲಿ ಅಪರೂಪದ ಶಿಶ್ನ ಮುರಿತಕ್ಕೊಳಗಾಗಿದ್ದಾನೆ. ಇದರಿಂದ ಆ ವ್ಯಕ್ತಿಗೆ ಎಗ್ಪ್ಲಾಂಟ್ ಡಿಫಾರ್ಮಿಟಿ ಸಮಸ್ಯೆ ಎದುರಾಗಿದೆ ಎಂದು ವೈದ್ಯರು ತಿಳಿಸಿದ್ದಾರೆ. ವೈದ್ಯರ ಪ್ರಕಾರ ಇದು ಅಪರೂಪದ ಸ್ಥಿತಿಯಾಗಿದೆ. ಇದು ಸಾಮಾನ್ಯವಾಗಿ ಲೈಂಗಿಕ ಸಮಯದಲ್ಲಿ ಶಿಶ್ನಕ್ಕೆ ಗಾಯವಾದಾಗ ಸಂಭವಿಸುತ್ತದೆ ಎಂದು ವೈದ್ಯರು ಹೇಳಿದ್ದಾರೆ. ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಸರ್ಜರಿ ಕೇಸ್ ರಿಪೋರ್ಟ್ಸ್ನಲ್ಲಿ ಪ್ರಕಟವಾದ ವರದಿಯಲ್ಲಿ ವ್ಯಕ್ತಿಯ ಈ ಸಮಸ್ಯೆಗೆ ಕಾರಣವೇನು ಎಂಬುದನ್ನು ಹೇಳಲಾಗಿದೆ. ಹಾಗೆಯೇ ಇದಕ್ಕೆ ಹೇಗೆ ಚಿಕಿತ್ಸೆ ನೀಡಲಾಯಿತು ಎಂಬುದನ್ನು ಕೂಡ ತಿಳಿಸಲಾಗಿದೆ. ಈ ವರದಿಯ ಪ್ರಕಾರ, ರೋಗಿಯು ತನ್ನ ಸಂಗಾತಿಯೊಂದಿಗೆ ಶಾರೀರಿಕ ಸಂಬಂಧ ಬೆಳೆಸುವಾಗ ಶಿಶ್ನದಲ್ಲಿ ಬಿರುಕು ಕಾಣಿಸಿಕೊಂಡಿತ್ತು. ತಕ್ಷಣ ಅವರನ್ನು ಹತ್ತಿರದ ಆಸ್ಪತ್ರೆಗೆ ಕರೆದೊಯ್ದರು. ಆತ ತನ್ನ ನಿಮಿರುವಿಕೆ ಕಳೆದುಕೊಂಡಿದ್ದಾನೆ ಮತ್ತು ಅವನ ಖಾಸಗಿ ಭಾಗಗಳಲ್ಲಿ ರಕ್ತ ಸಂಗ್ರಹವಾಗಿದೆ ಎಂದು ಆತ ಭಾವಿಸಿದ್ದನಂತೆ. ಆದ್ರೆ ವೈದ್ಯರು ಪರೀಕ್ಷೆ ನಡೆಸಿದಾಗ ಸಮಸ್ಯೆ ತಿಳಿದಿದೆ. ವೈದ್ಯರು ವ್ಯಕ್ತಿಯ ಖಾಸಗಿ ಅಂಗವನ್ನು ಪರೀಕ್ಷಿಸಿದಾಗ ಶಿಶ್ನದ ತುದಿಯಿಂದ ಸ್ಕ್ರೋಟಮ್ ವರೆಗೆ ರಕ್ತ ಹೆಪ್ಪುಗಟ್ಟುವುದು ತಿಳಿದಿದೆ. ಇದಲ್ಲದೆ ಮೂತ್ರನಾಳದಲ್ಲಿ ಬಿರುಕು ಕೂಡ ಕಂಡುಬಂದಿದೆ. ಚಿಕಿತ್ಸೆ ನೀಡದೆ ಹೋದ್ರೆ ಮೂತ್ರ ವಿಸರ್ಜನೆ ಕಷ್ಟವಾಗ್ತಿತ್ತು ಎಂದು ವೈದ್ಯರು ಹೇಳಿದ್ದಾರೆ. ಕೆಲ ಚಿಕಿತ್ಸೆ ನಂತರ ದ್ರವ ಸೋರಿಕೆ ಅಥವಾ ಬಾಗಿದ ಶಿಶ್ನದಂತಹ ಯಾವುದೇ ತೊಂದರೆ ಕಾಣಿಸಿಲ್ಲವೆಂದು ವೈದ್ಯರು ಹೇಳಿದ್ದಾರೆ. 5 ದಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿದ ನಂತರ ಮನೆಗೆ ಕಳುಹಿಸಿದ್ದಾರೆ. 21 ದಿನಗಳವರೆಗೆ ಕೃತಕ ಮೂತ್ರ ವಿಸರ್ಜನೆ ನಾಳ ಬಳಸುವಂತೆ ವೈದ್ಯರು ವ್ಯಕ್ತಿಗೆ ಸೂಚನೆ ನೀಡಿದ್ದಾರೆ. ಈ ಘಟನೆ ಸಮಾಜದಲ್ಲಿ, ಅದರಲ್ಲೂ ಯುವಕರಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.